ಲೋ ಬಿ ಪಿ. ಲೋ ಬಿ ಪಿ ಇತ್ತಂತಂದ್ರೆ ಪ್ರತಿದಿನ ಸೂರ್ಯ ಭೇದನ ಪ್ರಾಣಾಯಾಮವನ್ನ ಖಾಲಿ ಹೊಟ್ಟೆಯಲ್ಲಿ 2 ಬಾರಿ ಮಾಡ್ರಿ, ಬೆಳಿಗ್ಗೆ ಮತ್ತು ಸಾಯಂಕಾಲ. ಸೊ ಈ ಸೂರ್ಯ ಭೇದನ ಪ್ರಾಣಾಯಾಮನ ಪ್ರತಿದಿನ ಒಂದು 15 ನಿಮಿಷ ಮಾಡಿದ್ರಿ ಅಂತಂದ್ರೆ ಸೊ ಬಿ ಪಿ ನಿಯಂತ್ರಣಕ್ಕೆ ಬರ್ತೈತಿ. ನಮಸ್ತೆ, ನಾನು ಮಂಜುಳ, ನಿಮ್ಮ ಯೋಗ ಕೋಚ್. ಹಂಗಂದ್ರೆ ಲೋ ಬಿ ಪಿ ಆಗೋಕೆ ಕಾರಣಗಳು ಏನಂತಂದ್ರೆ, ಮೊದಲೇದು ನಮ್ಮ ಆನುವಂಶಿಕವಾಗಿ ಬರ್ಬೋದು ಇದು ಲೋ ಬಿ ಪಿ. ಹಾಗೆ ಅನಿಯಮಿತ ಆಹಾರ ಪದ್ಧತಿ, ಆಮೇಲೆ ಬಹಳ ದಿನಗಳಿಂದ ನಾವೇನಾದ್ರೂ ಗುಳಿಗೆ ತಗೊಳ್ತಾ ಇದ್ರೆ ಅದರ ಸೈಡ್ ಎಫೆಕ್ಟ್ ಇಂದ ಕೂಡ ಲೋ ಬಿ ಪಿ ಬರ್ತೈತಿ. ಹಾಗೆ ಮೈದಾ ಹಿಟ್ಟಿನ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಲೋ ಬಿ ಪಿ ಬರ್ತೈತಿ. ಹಾಗೆ ಶರೀರದಲ್ಲಿ ನೀರು ಕಡಿಮೆ ಇದ್ರೂ ಕೂಡ ಲೋ ಬಿ ಪಿ ಬರ್ತೈತಿ. ಪ್ರತಿದಿನ ಜಾಸ್ತಿ ನೀರು ಕುಡೀರಿ. ಹಂಗಂದ್ರೆ ಲಕ್ಷಣಗಳೇನು ಲೋ ಬಿ ಪಿ ಇದೆ ಅಂತಂದ್ರೆ, ಆಲಸ್ಯ. ಸೊ ಯಾವಾಗಲೂ ಏನು ಕೆಲಸ ಮಾಡಬೇಕು ಅನ್ಸಂಗಿಲ್ಲ. ಆಮೇಲೆ ಬರೀ ನಿದ್ರೆ ಬರ್ತೈತಿ, ಮಲ್ಕೋಬೇಕು ಅನಿಸ್ತೈತಿ. ಹಾಗೆ ಕೆಲವೊಮ್ಮೆ ನಾವು ಮೂರ್ಛೆ ಬಂದು ಕೂಡ ಬೀಳಬಹುದು. ಹಾಗೆ ಡಿಪ್ರೆಷನ್ ಕೂಡ ಒಳಗಾಗ್ತೇವಿ. ಸೂರ್ಯ ಭೇದನ ಪ್ರಾಣಾಯಾಮನ ಯಾವ ರೀತಿ ಮಾಡೋದು ಅನ್ನೋದನ್ನ ಮೊದಲು ತಿಳ್ಕೊಂಡ್ರಿ, ನಂತರ ಇದು ಯಾವ ರೀತಿ ಹೆಲ್ಪ್ ಆಕೈತಿ ಲೋ ಬಿ ಪಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲು ಸೀದಾ ಕೂತ್ಕೋರಿ, 2 ಕೈಗಳು ಚಿನ್ಮುದ್ರ ಇಟ್ಕೋತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ, ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ರಿ. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಣುಗಳನ್ನ ತೆರೀರಿ. ಸೂರ್ಯ ಭೇದನ ಪ್ರಾಣಾಯಾಮ. ಎಡಗೈ ಚಿನ್ಮುದ್ರ, ಇದನ್ನ ತೊಡೆ ಮೇಲೆ ಇಟ್ಕೋರಿ. ಬಲಗೈ ನಾಸಿಕ ಮುದ್ರ. ಈ ರೀತಿ ತಗೋಬೇಕು ಕೈನ. ಸೊ ನೆಕ್ಸ್ಟ್ ಕೈ ಹೊಳಿಸ್ಕೊಂಡು ಇದೇ ಭಾಗ ಟಚ್ ಮಾಡ್ಕೋರಿ. ಸೊ ಇಲ್ಲಿ ಸೂರ್ಯ ಭೇದನ ಯಾವ ರೀತಿ ಮಾಡೋದ್ರಿ ಅಂತಂದ್ರೆ, ಸೊ ಮೊದಲು ನಾವು ಎಡಗಡೆ ಹೊಳ್ಳೆನ ಕ್ಲೋಸ್ ಮಾಡಿಕೊಂಡು ಬಲ ಹೊಳ್ಳೆಂದು ಉಸಿರು ತಗೊಳ್ಳೋದು, ಎಡಕ್ಕೆ ಉಸಿರನ್ನ ಹೊರಗೆ ಹಾಕೋದು. ಬಲಗಡೆ ಉಸಿರು ತಗೊಳ್ಳೋದು, ಎಡಕ್ಕೆ ಉಸಿರನ್ನ ಹೊರಗೆ ಹಾಕೋದು. ಎಡ ಹೊಳ್ಳೆನ ಕ್ಲೋಸ್ ಮಾಡ್ಕೋತೀರಿ, ಕಣ್ಣು ಮುಚ್ಕೋರಿ. ಬಲ ಹೊರಳಿಂದ ಉಸಿರು ತಗೋತೀರಿ, ಬಲ ಹೊರಳನ್ನ ಕ್ಲೋಸ್ ಮಾಡಿಕೊಂಡು ಎಡ ಹೊರಳನ್ನ ಓಪನ್ ಮಾಡ್ರಿ. ಎಡ ಹೊರಳಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆರಡು ಕ್ಲೋಸ್ ಮಾಡ್ಕೋರಿ, ಬಲ ಹೊರಳೆ ಓಪನ್. ಸೊ ನಿಧಾನವಾಗಿ ಹೊಟ್ಟೆ ಭಾಗ ತುಂಬಷ್ಟು ಉಸಿರು ತೆಗೆದುಕೊಳ್ರಿ. ಬಲ ಹೊರಳೆ ಕ್ಲೋಸ್, ಎಡ ಹೊರಳೆ ಓಪನ್ ಮಾಡ್ತೀರಿ. ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಎಡಗಡೆ ಕ್ಲೋಸ್, ಬಲಗಡೆ ಓಪನ್. ಇಲ್ಲಿಂದ ಉಸಿರು ತಗೋತೀರಿ. ಬಲಗಡೆ ಕ್ಲೋಸ್, ಎಡಗಡೆ ಓಪನ್. ಇಲ್ಲಿಂದ ಉಸಿರನ್ನ ಹೊರಗೆ ಹಾಕ್ರಿ. ಇದೇ ರೀತಿ ನೀವು 15 ನಿಮಿಷ ಮಾಡಬೇಕು. ಸೊ 15 ನಿಮಿಷ ಒಮ್ಮೆ ಅಂತಂದ್ರೆ ಸೊ ಭಾಳ ಅನಿಸ್ತೈತಿ. ಅದಕ್ಕೆ 5 ಕೌಂಟು ಅಥವಾ 8 ಅಥವಾ 10 ಕೌಂಟ್ ರೀತಿ ನೀವು 3 ಬಾರಿ ಇದನ್ನ ಮಾಡ್ರಿ. ಆಮೇಲೆ ಉಸಿರು ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಏನು ಬಲಗಡೆ ಉಸಿರು ತಗೋತಿರಲ್ಲ, ಉಸಿರು ತೊಗೊಂಡ ತಕ್ಷಣ ಇಲ್ಲೇ ಈ ಬೆರಳಿನಿಂದ ಉಸಿರನ್ನ ಹೋಲ್ಡ್ ಮಾಡಿ ಸೊ ಇದನ್ನ ಕ್ಲೋಸ್ ಮಾಡ್ಕೊರಿ ಬಲಕ್ಕೆ. ನಂತರ ನಿಧಾನವಾಗಿ ಎಡ ಹೊರಳನ್ನ ಓಪನ್ ಮಾಡಿಕೊಂಡು ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ರಿ. ಪೂರ್ತಿ ಉಸಿರನ್ನ ಹೊರಗೆ ಹಾಕ್ತಿರ್ತೀರಿ. ಸೊ ಹಂಗಾದ್ರೆ ಯಾವ ರೀತಿ ಇದು ಹೆಲ್ಪ್ ಆಕೈತೆ ಅಂತಂದ್ರೆ, ಸೊ ನೋಡಿ ಈಗ ಲೋ ಬಿ ಪಿ ಇತ್ತಂತಂದ್ರೆ ಎನರ್ಜಿ ಕೂಡ ಲೋ ಆಗಿರ್ತೈತಿ. ಸೊ ಈ ಸೂರ್ಯ ಭೇದನ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಎನರ್ಜಿ ಸಿಗ್ತೈತಿ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಎನರ್ಜಿ ಸ್ಟಿಮ್ಯುಲೇಟ್ ಆಗ್ತೈತಿ, ಬಾಡಿ ಹೀಟ್ ಆಕೈತಿ. ಆಮೇಲೆ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ಆಕೈತಿ. ಹಾಗೆ ನ್ಯಾಚುರಲಿ ಬ್ಲಡ್ ಪ್ರೆಷರ್ ರೇಸ್ ಆಗ್ತೈತಿ. ಹಾಗೆ ಸಿಂಪಥೆಟಿಕ್ ನರ್ವ್ ಕೂಡ ಆಕ್ಟಿವೇಟ್ ಆಗ್ತೈತಿ. ಹಾಗೆ ಏನು ಬ್ಲಡ್ನಲ್ಲಿ ಆಕ್ಸಿಜನ್ ಫ್ಲೋ ಆಗ್ತೈತಿ. ಸೊ ಈ ರೀತಿ ಇದು ಹೆಲ್ಪ್ ಆಗ್ತೈತಿ. ಸೊ ಪ್ರತಿದಿನ ಪ್ರಾಕ್ಟೀಸ್ ಮಾಡಿರಿ, ನಿಧಾನವಾಗಿ ಮಾಡಿರಿ, ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಸೂರ್ಯ ಭೇದನ ಒಂದು ಪ್ರಾಕ್ಟೀಸ್ ಮಾಡಿದ ಮೇಲೆ ಸೊ ನೀವು ಒಂದು 5 ನಿಮಿಷ ಅಥವಾ ಒಂದು 5 ರೌಂಡು 10 ರೌಂಡು ನಾಡಿ ಶೋಧನ ಪ್ರಾಣಾಯಾಮ ಮಾಡಿರಿ. ಯಾವ ರೀತಿ ಮಾಡಿದ್ರಿ ಅಂತಂದ್ರೆ, ಮತ್ತೆ ಎಡಗೈ ಚಿನ್ಮುದ್ರ, ತೊಡೆ ಮೇಲೆ ಇಟ್ಕೋರಿ. ಬಲಗೈ ನಾಸಿಕ ಮುದ್ರ. ಈಗ ಕೈನ ಹೊಳಿಸ್ಕೊಂಡು ಎದೆ ಭಾಗ ಟಚ್ ಮಾಡ್ಕೋರಿ. ಬಲ ಹೊಳ್ಳೆನ ಕ್ಲೋಸ್ ಮಾಡ್ಕೋರಿ. ಈಗ ಎಡ ಹೊಳ್ಳೆಂದು ಉಸಿರು ತಗೋತೀರಿ. ಉಸಿರು ತೊಗೊಂಡು ಉಸಿರನ್ನ ಹೋಲ್ಡ್ ಮಾಡಿ ಎಡಗಡೆ ಕ್ಲೋಸ್ ಮಾಡ್ಕೋರಿ. ಬಲಗಡೆ ಓಪನ್ ಮಾಡ್ತೀರಿ. ಸೊ ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ರಿ. ಉಸಿರು ಎಲ್ಲಿ ಬಿಟ್ಟಿರ್ತೀರಿ ಮತ್ತೆ ಅಲ್ಲಿಂದ ಉಸಿರು ತಗೊಳ್ಳೋದು, ಅಂದರೆ ಬಲಗಡೆಯಿಂದ ಉಸಿರು ತಗೋತೀರಿ. ಮತ್ತೆ ಬಲಗಡೆ ಕ್ಲೋಸ್ ಮಾಡಿ ಎಡ ಹೊರಳನ್ನ ಓಪನ್ ಮಾಡಿ ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಎಡಗಡೆಯಿಂದ ಉಸಿರು ತಗೋತೀರಿ. ಎಡಗಡೆ ಕ್ಲೋಸ್ ಮಾಡ್ಕೋರಿ. ಬಲಗಡೆ ಓಪನ್ ಮಾಡ್ತೀರಿ. ಸೊ ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ರಿ. ಈ ರೀತಿ ನಾಡಿ ಶೋಧನ ಪ್ರಾಣಾಯಾಮ ಮಾಡಿರಿ. ಸೊ ಎಡಗಡೆ
ಬಲಗಡೆ ತಗೊಂಡು ಎಡಗಡೆ ಉಸಿರು ಬಿಟ್ರಿ, ಎಡಗಡೆ ತಗೊಂಡು ಬಲಗಡೆ ಉಸಿರು ಬಿಟ್ರಲ್ಲ, ಸೊ ಇದು ರೌಂಡ್, ಇದು ಒಂದು ರೌಂಡ್. ಇದೇ ರೀತಿ ನೀವು 5 ಅಥವಾ 8 ಅಥವಾ 10 ಬಾರಿ ಮಾಡಬೇಕು. ಸೊ ಪ್ರಾಣಾಯಾಮ ಆದಮೇಲೆ ಎರಡೂ ಕೈನ ಚಿನ್ಮುದ್ರ ಇಟ್ಕೊಂಡು ಕಣ್ಣು ಮುಚ್ಕೋರಿ, ಕಣ್ಣು ಮುಚ್ಕೊಂಡ ಪ್ರಾಣಾಯಾಮ ಮಾಡ್ರಿ. ಸೊ ಪ್ರಾಣಾಯಾಮ ಪೂರ್ತಿ ಮುಗಿದ್ಮೇಲೆ ಕಣ್ಣು ತೆರೆಯಕ್ಕೆ ಹೋಗ್ಬೇಡ್ರಿ, ಎರಡೂ ಕೈಗಳನ್ನು ಚಿನ್ಮುದ್ರ ಇಟ್ಕೊಂಡು ಕಣ್ಣುಗಳನ್ನು ಮುಚ್ಚಿರ್ತೀರಿ. ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡ್ತಾ ಇರ್ರಿ, ಸಹಜವಾದ ಉಸಿರಾಟ ಇರಲಿ. ಈಗ 2 ಬಾರಿ ಮೂಗಿನ ಎರಡೂ ಹೊರಡೆಯಿಂದ ಶ್ವಾಸ ಉಚ್ಛ್ವಾಸ 2 ಬಾರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. 2 ಹಸ್ತುಗಳನ್ನು ಉಜ್ರಿ, ಜೋರಾಗಿ ಉಜ್ರಿ, ಕೈಗಳು ಬಿಸಿ ಆಗಲಿ ಆ ರೀತಿ ಉಜ್ರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ, ಕೈಗಳನ್ನ ಬಿಡಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರಿತೀವಿ. ಈ ರೀತಿ ಲೋ ಬಿಪಿಗೆ ಸೂರ್ಯ ಭೇದನ ಪ್ರಾಣಾಯಾಮ ಮಾಡ್ರಿ, ನಂತರ ನಾಡಿ ಶೋಧನ ಪ್ರಾಣಾಯಾಮ ಮಾಡ್ರಿ. ಸೊ ಯಾವುದೇ ಪ್ರಾಣಾಯಾಮ ಮಾಡಿದ ನಂತರ ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕು. ಸೊ ಯಾಕಂತ ಇದರಿಂದ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.